ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ 8:30 ವೋಟಿಂಗ್ ರಿಸಲ್ಟ್ ಏನಾಗಿದೆ, ಯಾವ ಸ್ಪರ್ಧೆಗೆ ಜಾಸ್ತಿ ಓಟ್ ಬಂದಿದೆ, ಯಾವ ಸ್ಪರ್ಧೆಗಳಿಗೆ ಕಮ್ಮಿ ಓಟ್ ಬಂದಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ನಾವು ಸೂಪರ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿನ್ನೆ ಹೇಳಿದ್ದೆ ಟಾಪ್ 6 ಕಂಟೆಂಟರ್ಶಿಪ್ಗೆ ಒಂದು ಟಾಸ್ಕ್ ನಡೀತು. ಅದರಲ್ಲಿ ಧ್ರುವಂತ್ ವರ್ಸಸ್ ಗಿಲ್ಲಿ ಆಗಿದ್ರು. ಆದರೆ ಗಿಲ್ಲಿ ಸೋತೋದ್ರು. ಟಾಸ್ಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಈ ವಿಡಿಯೋದಲ್ಲಿ ಟಾಸ್ಕ್ ಹೆಂಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಫಸ್ಟು ಧ್ರುವಂತ್ ಅವರು ರಘುವನ್ನ ಚಾಲೆಂಜ್ ಮಾಡ್ತಾರೆ. ರೀಸನಿಂಗ್ ಕರೆಕ್ಟಾಗಿ ಇರಲ್ಲ, ಅದರಿಂದ ಧನುಷ್ ಅವರು ರಿಜೆಕ್ಟ್ ಮಾಡ್ತಾರೆ ಆ ಚಾಲೆಂಜ್. ನೆಕ್ಸ್ಟ್ ಧ್ರುವಂತ್ ಅವರು ಗಿಲ್ಲಿನ ಚಾಲೆಂಜ್ ಮಾಡ್ತಾರೆ. ಏನಂತಂದರೆ ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರ್ತಾರಲ್ಲ, ಗಿಲ್ಲಿ ಟಾಸ್ಕ್ ಆಡಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಬಂದವನೇ, ಕೆಲಸ ಮಾಡಲ್ಲ, ಇದು ಮಾಡಲ್ಲ, ಟಾಸ್ಕ್ ಏನು ಆಡಲ್ಲ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾರೆ. ಅದನ್ನು ಧನುಷ್ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಧ್ರುವಂತ್ ವರ್ಸಸ್ ಗಿಲ್ಲಿ ಒಂದು ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ. ಟಾಸ್ಕ್ ಹೆಂಗಿರುತ್ತೆ ಅಂದರೆ, ಒಂದು ಪೆಂಟಾಗನ್ ಇರುತ್ತೆ. ಪೆಂಟಾಗನ್ ಒಳಗಡೆ ಒಂದು 5ರಿಂದ 10 ಬಾಲ್ಗಳು ಇಕ್ಕಿರ್ತಾರೆ. ಬಾಲ್ ಏನು ಮಾಡಬೇಕಾಗುತ್ತೆ, ಒಂದು ಬಾಕ್ಸ್ ಸ್ಕ್ವೇರ್ ಥರ ನಿಲ್ಸಿರ್ತಾರೆ. ಆ ಬಾಕ್ಸ್ ಸ್ಕ್ವೇರ್ ಮೇಲೆ ನಿಲ್ಸ್ಬಿಟ್ಟು ಬಾಲ್ ಇಲ್ಲಿ ಹಾಕಬೇಕಾಗುತ್ತೆ. ಬಾಲ್ ಇಲ್ಲಿ ರೌಂಡ್ ಮಾಡಿಕೊಂಡು ಈ ಎಂಡ್ವರೆಗೂ ಹೋಗ್ಬೇಕಾಗುತ್ತೆ. ಆ ಎಂಡ್ ಹೋಗಿದ ತಕ್ಷಣ ಕಂಟೆಸ್ಟೆಂಟ್ಸ್ಗಳು ಆ ಬಾಲ್ ಇಟ್ಕೊಂಡು ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಒಂದು ಕಡೆ ಟ್ರಾನ್ಸ್ಫರ್ ಮಾಡಿ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಸ್ಕ್ವೇರು ಮತ್ತು ಒಂದು ಎಕ್ಸ್ ಥರ ಹಾಕಿರ್ತಾರೆ. ಆ ಸ್ಕ್ವೇರು ಮತ್ತು ಎಕ್ಸು ಗಮ್ಮಿಂದ ಕೂಡಿಡಿರುತ್ತೆ. ಬಾಲ್ ಎಸೆಯುವಾಗ ಆ ಸ್ಕ್ವೇರ್ಗೆ ಹೋಗಿ ಅಂಟ್ಕೋಬೇಕು. ಯಾರು ಜಾಸ್ತಿ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಟೈಮಲ್ಲಿ ಯಾರು ಜಾಸ್ತಿ ಬಾಲ್ನ ಅಂಟಿಸ್ತಾರೋ ಅವ್ರು ಈ ಟಾಸ್ಕ್ನ ಗೆಲ್ತಾರೆ. ಫಸ್ಟು ಈ ಕಡೆ ಗಿಲ್ಲಿ ಮತ್ತು ಧ್ರುವಂತು ನೀಟಾಗಿ ಆಡ್ತಾ ಇರ್ತಾರೆ. ಗಿಲ್ಲಿ ಫುಲ್ಲು ಲೀಡ್ನಲ್ಲಿ ಇರ್ತಾನೆ. ಬಾಲ್ಗಳನ್ನ ಎಸೆಯತ್ರ ಗಿಲ್ಲಿ, ಅಂದರೆ ಬಾಲ್ನ ಟ್ರಾನ್ಸ್ಫರ್ ಮಾಡೋಕ್ಕಿದೆ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್, ಇಲ್ಲಾಂದರೆ ಬಾಲ್ನ ಎಸ್ದು ಬಾಲ್ನ ಅಂಟಿಸೋದಾಗಿರಲಿ ಗಿಲ್ಲಿ ಲೀಡ್ನಲ್ಲಿ ಇರ್ತಾನೆ. ಆದರೆ ಹೋಗ್ತಾ ಹೋಗ್ತಾ ಡಿಫಿಕಲ್ಟ್ ಆಗ್ತಾ ಇರುತ್ತಲ್ಲ, ಅದರಿಂದ ಗಿಲ್ಲಿ ಸೋತೋಗ್ತಾನೆ. ಧ್ರುವಂತ್ ಅವ್ರು ಗೆಲ್ತಾರೆ. ಧ್ರುವಂತ್ ಅವ್ರು ಗೆದ್ರಿಂದ ಟಾಪ್ 6 ಹೋಗೋ ರೇಸ್ನಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಗಿಲ್ಲಿ ಅವರು ಈ ಟಾಸ್ಕ್ನ ಎಲಿಮಿನೇಟ್ ಆಗಿದ್ದಾರೆ. ವೇಕಪ್ ಸಾಂಗ್ ಏನಿರುತ್ತೆ, ಇವಾಗ ಟಾಸ್ಕ್ನಲ್ಲಿ ಧ್ರುವಂತ್ ವಾಪಸ್ ಆಡ್ತಾರಾ, ಯಾರಿಗೆ ಚಾಲೆಂಜ್ ಮಾಡ್ತಾರೆ, ಯಾವ ಥರ ಟಾಸ್ಕ್ ಇರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಗೈಸ್, ನೆಕ್ಸ್ಟ್ ವೋಟಿಂಗ್ ರಿಸಲ್ಟ್ನಲ್ಲಿ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ. 7ನೇ ಸ್ಪಾಟ್ನಲ್ಲಿ ಈಗೂ ಕೂಡ ಧ್ರುವಂತ್ ಅವರೇ ಇದ್ದಾರೆ. ಧ್ರುವಂತ್ ಅವರಿಗೆ 7.5% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 7.1 ಅಂದರೆ 0.4% ಜಾಸ್ತಿ ಆಗಿದೆ ಧ್ರುವಂತ್ ಅವ್ರ ವೋಟಿಂಗ್. ಇನ್ನು 6ನೇ ಸ್ಥಾನಕ್ಕೆ ನೋಡೋದಾದ್ರೆ 6ನೇ ಸ್ಥಾನದಲ್ಲಿ ಈಗೂ ಕೂಡ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 8.2% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 8.5 ಅಂದರೆ 0.3% ವಾಪಸ್ ವೋಟು ಡಿಕ್ರೀಸ್ ಆಗಿದೆ ರಾಶಿಕ್ ಅವರಿಗೆ. ನಿನ್ನೆ ಎಲ್ಲ ರಕ್ಷಿತ ಫುಲ್ ಜಗಳ ಆಯ್ತಲ್ಲ, ಅದರಿಂದ ವೋಟಿಂಗ್ ಸಿಕ್ಕಾಪಟ್ಟೆ ಡಿಕ್ರೀಸ್ ಆಗಿದೆ ರಾಶಿಕ್ ಅವರಿಗೆ. ಇನ್ನು 5ನೇ ಸ್ಪಾಟ್ ಬರೋದಾದರೆ ರಘು ಇದ್ದಾರೆ. ರಘುವ್ರಿಗೆ 14.6% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 14.2 ಇತ್ತು. 0.4% ವೋಟು ಜಾಸ್ತಿ ಆಗಿದೆ ರಘು ಅವ್ರಿಗೆ. ಇನ್ನು 4th ಸ್ಪಾಟ್ ಬರೋದಾದರೆ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 14.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿನೂ ಅಷ್ಟೇ 14.7 ಇತ್ತು. ಅಂದರೆ ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆನೂ ಹೋಗ್ತಿಲ್ಲ ಅವ್ರ ವೋಟಿಂಗು. ಅಂದರೆ ವೋಟಿಂಗ್ ಕಾನ್ಸ್ಟೆಂಟ್ ಆಗಿದೆ. ನೋಡೋಣ ಮಧ್ಯಾಹ್ನ ಏನಾಗುತ್ತೆ ಅಂತ. ಇನ್ನು 3rd ಸ್ಪಾಟ್ನಲ್ಲಿ ಈಗಲೂ ಕೂಡ ಕಾವ್ಯ ಅವರೇ ಇದ್ದಾರೆ. ಕಾವ್ಯ ಅವ್ರಿಗೆ 16.6% ವೋಟಿಂಗ್ ಬಂದಿದೆ. ರಾತ್ರಿಗಿಂತ ಜಸ್ಟ್ 0.1% ವೋಟಿಂಗ್ ಜಾಸ್ತಿ ಆಗಿದೆ ಕಾವ್ಯ ಅವರಿಗೆ. ಇನ್ನು 2nd ಸ್ಪಾಟ್ನಲ್ಲಿ ಯಾವಾಗ ರಕ್ಷಿತ್ ಅವರೇ ಇರ್ತಾರೆ ಗೊತ್ತಾ, ನಿಮ್ಗೆಲ್ಲರೂ ಗೊತ್ತಿದೆ. ರಕ್ಷಿತ್ ಅವರಿಗೆ 18.1% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 17.8 ಇತ್ತು. ಅಂದರೆ ಅವ್ರಿಗೆ ಇವಾಗ 0.3% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತ್ ಅವ್ರಿಗೆ. ಇನ್ನು 1st ಸ್ಪಾಟಿಗೆ ಬರೋದಾದರೆ ಆಬ್ವಿಯಸ್ಲಿ ಗಿಲ್ಲಿ ಅವರು ಇರ್ತಾರೆ. ಗಿಲ್ಲಿ ಅವ್ರಿಗೆ 22.1% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 21.7 ಇತ್ತು. ಅಂದರೆ 0.4% ಗಿಲ್ಲಿವರೆಗೂ ವೋಟ್ ಜಾಸ್ತಿ ಆಗಿದೆ. ಇನ್ನು ಯಾವ್ದಾದ್ರು ಟಾಸ್ಕ್ ಡೀಟೇಲ್ಸ್ ಇಲ್ಲಾಂದ್ರೆ ಮಂಗಳವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.